ಅವರು ನಾನು ಬೆಂಗಳೂರಿಗೆ ಬಂದ ಮೇಲೂ ಕೂಡ ಕೆ ಆರ್ ಪುರಂನಲ್ಲಿ ನಾನು ಜೂನಿಯರ್ ಕಾಲೇಜ್ನಲ್ಲಿ ಕನ್ನಡ ಮೇಷ್ಟ್ರಾಗಿದ್ದೆ, ಅವರು ಡಿಗ್ರಿ ಕಾಲೇಜ್ನಲ್ಲಿ ಇಂಗ್ಲೀಷ್ ಮೇಷ್ಟ್ರಾಗಿದ್ದು. ಇಬ್ಬರು ವಾಪಸ್ ಬರ್ತಾ ಕೆ ಆರ್ ಪುರಂನಿಂದ ಕಾಲೇಜಿಂದ ವಾಪಸ್ ಬರ್ತಾ ಒಟ್ಟಿಗೆ ಬಸ್ಸಲ್ಲಿ ಬರ್ತಾ ಇದ್ದು. ಅವರು ಅಲ್ಲಿ ಕಬ್ಬನ್ ಪಾರ್ಕ್ ಹತ್ರ ಇಳಿದ್ಬಿಟ್ಟು ನನ್ನ ಪಾರ್ಕ್ ಒಳಗಡೆ ಕರ್ಕೊಂಡೋಗಿ ಅವ್ರು ಬರೆದ ಹೊಸ ಪದ್ಯಗಳನ್ನೆಲ್ಲ ಓದೋರು. ಅದು ನನಗೆ ಬಹಳ ದೊಡ್ಡ ಪ್ರೇರಣೆಯನ್ನು ಕೊಟ್ಟಿತ್ತು. ಹೊಸ ಕಾಲದ ಕವಿಗಳಾದವರು ಹೇಗೆ ಕವಿತೆಯನ್ನು ಬರಿಬೇಕು ಅನ್ನುವಂಥ ಒಂದು ಅರಿವು ಆ ಮೂಲಕ ನನಗೆ ಬಂತದು. ಆಶಾ ಮತ್ತು ಸಿರಾಜ್ ನಮ್ಮ ಕಾಲದ ಬಹುದೊಡ್ಡ ವಿದ್ವಾಂಸರು ಮತ್ತು ವಿಮರ್ಶಕರು. ನಾನು ಅವರ ಮಾತುಗಳನ್ನ ಮತ್ತೆ ಮತ್ತೆ ಪ್ರಸ್ತಾಪ ಮಾಡೋದ್ರ ಮೂಲಕ ಸಭೆಯನ್ನು ಕೊಲ್ಲೋದಕ್ಕೆ ಹೋಗಲ್ಲ. ಅವರು ಇದನ್ನು ಪುಸ್ತಕ ರೂಪದಲ್ಲಿ ತಂದರೆ ತುಂಬ ಚೆನ್ನಾಗಿರುತ್ತೆ, ಓದೋರಿಗೆ ಅನುಕೂಲ ಆಗುತ್ತೆ. ಬೆಳಗ್ಗೆ ನಮ್ಮ ಹನುಮಂತಯ್ಯನವರು ವಿಮರ್ಶಕರೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ಹಾಗೇನು ಸತ್ತಿರಲ್ಲ. ಆದರೆ ಅವರಿಗೆ ಸಂದರ್ಭ ಸಮಯ ಒದಗಬೇಕಾಗತ್ತೆ. ಒಬ್ಬ ಕವಿಯನ್ನು ವಿಮರ್ಶಿಸಬೇಕಾದ್ರೆ ಕವಿಯನ್ನು ಓದುವ ಸಂದರ್ಭದಲ್ಲಿ ಆತನ ಬರವಣಿಗೆಗಳು ವಿಮರ್ಶಕರ ಮೇಲೆ ಅಥವಾ ಓದುಗರ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದ್ರ ಮೇಲೂ ಅವರು ವಿಮರ್ಶೆಗೆ ಅದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಅದೇನು ನನಗೆ ಯೋಚನೆ ಮಾಡಬೇಕಿಲ್ಲ. ನನಗೆ ಎಲ್ ಬಸವರಾಜು ಹೇಳಿದ ಒಂದು ಮಾತು ಈಗ ನೆನಪಾಗ್ತಾ ಇದೆ. ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದ್ರೆ, ಒಂದು 20 ವರ್ಷದಿಂದ, ನೋಡಯ್ಯ ಕವಿ ಅಲ್ವಾ ನೀನು, ನಿನ್ನ ವಿಮರ್ಶಕನನ್ನು ನೀನೇ ಬೆಳೆಸಬೇಕು, ನಿನ್ನ ಅನುವಾದಕನನ್ನು ನೀನೇ ಬೆಳೆಸಬೇಕು. ಯಾರೋ ಬಂದು ನಿನ್ನ ಪದ್ಯ ವಿಮರ್ಶೆ ಮಾಡ್ತಾರೆ, ಯಾರೋ ಬಂದು ಟ್ರಾನ್ಸ್ಲೇಟ್ ಮಾಡ್ತಾರೆ, ಹಾಗೆಲ್ಲ ಅನ್ಕೊಂಡು ಕುತ್ಕೋಬಾರ್ದು. ಕವಿ ಆದವನು ಆ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳಿ ಅವ್ರು ಹೇಳಿದ್ದು ಸರ್, ನಾನಲ್ಲ. ಅದನ್ನೇನು ಭಾಳ ಗಂಭೀರವಾಗಿಯೂ ನಾನೇನು ತಗೊಂಡಿಲ್ಲ. ಸೊ ಆ ಮಾತು ನೆನಪಾಯಿತು, ಅದಕ್ಕೋಸ್ಕರ ಹೇಳಿದೆ. ಶಿವಪ್ರಕಾಶ್ ನನಗೆ ಭಾಳ ಹಿಂದಿನಿಂದ ಗೊತ್ತು. ಇಲ್ಲಿ ನಮ್ಮ ಮೇಷ್ಟ್ರು ಮಾದೇವಪ್ಪನವ್ರು ಕೂತಿದ್ದಾರೆ. ನಾನು ತುಮಕೂರಿನಲ್ಲಿ BA ಓದಬೇಕಾದ್ರೆ ಈವ್ನಿಂಗ್ ಕಾಲೇಜಲ್ಲಿ ಓದ್ತಾಯಿದ್ದೆ. ಬೆಳಗ್ಗೆ ಆಟೋ ರಿಕ್ಷಾ ಓಡಿಸೋದು, ಸಾಯಂಕಾಲ ಕಾಲೇಜಿಗೆ ಹೋಗೋದು, ಹಿಂಗೆ ಓದ್ತಾಯಿದ್ದೆ. ಅದರ ನಡುವೆ ABVP ಕೆಲಸ ಮಾಡ್ತಾಯಿದ್ದೆ. ಅವಾಗ ಏನಾಗ್ತಿತ್ತು ಅಂತಂದರೆ, ನಾನು ಯೋಗಾಭ್ಯಾಸ ಮಾಡ್ತಾಯಿದ್ದೆ. ಒಂದ್ಸರಿ ಇವರು ಮೇಷ್ಟ್ರು ಏನು ಮಾಡಿದರು, ಇವರೆಲ್ಲ ಸೇರ್ಕೊಂಡು ಶಿವಪ್ರಕಾಶ್ನ ಕಾಲೇಜಿಗೆ ಕರ್ಕೊಂಬಂದಿದ್ರು. ಅವ್ರ ಎದುರುಗಡೆ ನಾನು ಯೋಗ ತೋರಿಸ್ಕೊಟ್ಟೆ, ಯೋಗ ಪಟುವಾಗಿ. ಅವ್ರು ಭಾಳ ಚೆನ್ನಾಗಿ ಮಾಡಿದೆ, ನಾನು ಮಾಡ್ತೀನಿ ಬಾಯಿಲಿ ಹತ್ರ ಅಂತ ಕರೆದು ಕೈಯೆಲ್ಲ ಕುಲ್ಕಿ, ಆಮೇಲೆ ನನ್ನ ರಟ್ಟೆ ಹಿಂಗೆ ಮೇಲೆ ಎತ್ಬಿಟ್ಟು ಹಿಂಗೆ ಮುಟ್ಟು ನೋಡಿದ್ರು, ಹೆಂಗಿದೆ ಇದು ಗಟ್ಟಿಯಾಗಿದೆಯೋ ಇಲ್ವೋ ಅಂಥೇಳಿ. ಭಾಳ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರಲ್ಲ. ಅದು ನನಗೇನು ಅನ್ನಿಸ್ತು ಅಂತಂದರೆ, ತಮ್ಮ ಬೆರಳುಗಳ ಮೂಲಕ ಅವರು ನನ್ನ ರಟ್ಟೆಯಾಗೆ ಕವಿತೆಯ ಇಂಜೆಕ್ಷನ್ ಕೊಟ್ಟಿರ್ಬೋದಾ ಅಂತ. ಆ ಕ್ಷಣದಲ್ಲಿ ನನಗೇನದು ಗೊತ್ತಾಗಿರಲಿಲ್ಲ. ಆಮೇಲೆ ಗೊತ್ತಾಯಿತು. ಅವರು ನಾನು ಬೆಂಗಳೂರಿಗೆ ಬಂದ ಮೇಲೂ ಕೂಡ ಕೆ ಆರ್ ಪುರಂನಲ್ಲಿ ನಾನು ಜೂನಿಯರ್ ಕಾಲೇಜ್ನಲ್ಲಿ ಕನ್ನಡ ಮೇಷ್ಟ್ರಾಗಿದ್ದೆ, ಅವರು ಡಿಗ್ರಿ ಕಾಲೇಜ್ನಲ್ಲಿ ಇಂಗ್ಲೀಷ್ ಮೇಷ್ಟ್ರಾಗಿದ್ದು. ಇಬ್ಬರು ವಾಪಸ್ ಬರ್ತಾ ಕೆ ಆರ್ ಪುರಂನಿಂದ ಕಾಲೇಜಿಂದ ವಾಪಸ್ ಬರ್ತಾ ಒಟ್ಟಿಗೆ ಬಸ್ಸಲ್ಲಿ ಬರ್ತಾ ಇದ್ದು. ಅವರು ಅಲ್ಲಿ ಕಬ್ಬನ್ ಪಾರ್ಕ್ ಹತ್ರ ಇಳಿದ್ಬಿಟ್ಟು ನನ್ನ ಪಾರ್ಕ್ ಒಳಗಡೆ ಕರ್ಕೊಂಡೋಗಿ ಅವ್ರು ಬರೆದ ಹೊಸ ಪದ್ಯಗಳನ್ನೆಲ್ಲ ಓದೋರು. ಅದು ನನಗೆ ಬಹಳ ದೊಡ್ಡ ಪ್ರೇರಣೆಯನ್ನು ಕೊಟ್ಟಿತ್ತು. ಹೊಸ ಕಾಲದ ಕವಿಗಳಾದವರು ಹೇಗೆ ಕವಿತೆಯನ್ನು ಬರಿಬೇಕು ಅನ್ನುವಂಥ ಒಂದು ಅರಿವು ಆ ಮೂಲಕ ನನಗೆ ಬಂತದು. ಸೊ ನಾನಂತೂ ಆ ಕಾಲದಲ್ಲಿ ಬರವಣಿಗೆ ಮಾಡೋ ಸಂದರ್ಭದಲ್ಲಿ ಶಿವಪ್ರಕಾಶ್ನ ತುಂಬ ಫಾಲೋ ಮಾಡ್ತಾಯಿದ್ದೆ. ಅವರ ಕವಿತೆಗಳಿರ್ಬೋದು, ಅವರ ನಾಟಕಗಳಿರ್ಬೋದು, ಅದೆಲ್ಲವೂ ಕೂಡ ನನಗೆ ಸಾಕಷ್ಟು ಪ್ರಭಾವವನ್ನು, ಪ್ರೇರಣೆಯನ್ನು ಕೊಟ್ಟಿದ್ದನ್ನು ನಾನು ಮರೆಯೋ ಹಾಗಿಲ್ಲ. ಆಮೇಲೆ ಭಾಳ ಒಂದಿದೆ, ಶಿವಪ್ರಕಾಶ್ ಅಂತ ಕವಿಯನ್ನು ಯಾರೂ ಅಷ್ಟು ಸುಲಭಕ್ಕೆ ನಿರ್ಲಕ್ಷ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ತತ್ಕಾಲದೊಳಗಡೆ ಏನೋ ಆ ಥರದ್ದು ಇರ್ಬೋದು, ಆದರೆ ಇವತ್ತಲ್ಲ ನಾಳೆ ಒಂದು ದೊಡ್ಡ ಆಲೋಚನಾ ಪರಂಪರೆಯ ಶಿವಪ್ರಕಾಶ್ ಅವರ ಬರವಣಿಗೆಗಳ ಮುಂದೆ ಇರುತ್ತೆ ಅನ್ನುವಂಥದ್ದು ಇದು. ನೋಡಿ, ಈ ಕಾಲಕ್ಕಿಂತ ಮುಂದಿನ ಕಾಲ ಇದೆಯಲ್ಲ, ಅದು ಶಿವಪ್ರಕಾಶ್ ಅವರಿಗೆ ಬಹಳ ಅಗತ್ಯವಾಗಿ ಒಂದು ದೊಡ್ಡ ಇದನ್ನು ತೆರೆದುಕೊಡ್ಬೋದಾದಂಥ ಕಾಲ ಇದೆ. ನೋಡಿ, ಶಿವಪ್ರಕಾಶ್ ಯಾವುದನ್ನು ಹೆಚ್ಚು ಗ್ರಹಿಸಿದ್ರು, ಅವರಿಗೆ ಬಾಲ್ಯದಲ್ಲಿ ಅವ್ರ ತಾಯಿಯ ಬಾಯಲ್ಲಿ ಕೇಳಿದ್ದಂಥ ಶೈವ ಪುರಾತನರ ಕಥೆಗಳು, ಅವು ತುಂಬ ಪ್ರಭಾವವನ್ನು ಬೀರಿದ್ದು. ಆಮೇಲೆ ಈ ಶರಣರ ವಚನ ಸಾಹಿತ್ಯ ಇದೆಯಲ್ಲ, ಇವೆರಡೂ ಕೂಡ ಭಾಳ ದೊಡ್ಡ ಪ್ರಭಾವವನ್ನು ಶಿವಪ್ರಕಾಶ್ ಅವರ ಬದುಕಿನಲ್ಲಿ ಮತ್ತು ಬರವಣಿಗೆಯ ಮೇಲೆ ಮಾಡಿದೆ. ಅದನ್ನು ನಾವು ಗಮನಿಸಬೇಕಾಗಿದೆ. ಒಂದು ರೀತಿಯಲ್ಲಿ ಈ ಶರಣ ಚಳುವಳಿಯ ದುರಂತ ಅಂತ್ಯ ಇದೆಯಲ್ಲ, ಅಂತ್ಯದ ಬಗೆಗೆ ಒಂದು ತಮ್ಮ ಬರವಣಿಗೆಗಳ ಮೂಲಕ ಅದರ ಮೇಲೆ ಒಂದು ಸೂಕ್ಷ್ಮವಾದ ಬೆಳಕನ್ನು ಚೆಲ್ಲೋದಕ್ಕೆ ಶಿವಪ್ರಕಾಶ್ ಭಾಳ ಪ್ರಯತ್ನಗಳನ್ನು ಮಾಡಿರುವಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ಶಿವಪ್ರಕಾಶ್ ಒಂಥರ ಸ್ಥಗಿತಗೊಂಡ ಮನಸ್ಥಿತಿ, ಜಡಗೊಂಡ ಮನಸ್ಥಿತಿ ಅಲ್ಲ, ಅದು ಸದಾ ನಿರಂತರವಾಗಿ
ಜಗತ್ತಿನ ಸುತ್ತ ಅಲೆದಾಡುವಂಥ ಇದು ನಮ್ಮ SGS ಹೇಳ್ದಂಗೆ ಅದೊಂದು ವಿಶ್ವಪ್ರಜ್ಞೆ ಅಲ್ಲ, ಇವರು ಸಿರಾಜ್ ಹೇಳಿದಾಗೆ ಅದೊಂದು ವಿಶ್ವಪ್ರಜ್ಞೆಯ ಕಲ್ಪನೆ ಇದೆಯಲ್ಲ, ಅದು ಚಲಿಸುವ ಮನಸ್ಥಿತಿ. ಹಾಗಾಗಿ ಅವರು ಎಲ್ಲ ಕಡೆ ಓಡಾಡ್ತಾಯಿದ್ರು. ಅವ್ರ ಬರವಣಿಗೆಯೂ ಅಷ್ಟೇ, ಅವರ ವ್ಯಕ್ತಿತ್ವ ಹೇಗೆ ಸಂಚಲನ ರೂಪದಲ್ಲಿತ್ತೋ ಅವರ ಬರವಣಿಗೆಗಳಲ್ಲೂ ಅದೇ ಥರದ ಒಂದು ಇದಿತ್ತು. ಅವರು ಹೊಸದಾಗಿ ಬರೆಯೋದಕ್ಕೆ ಪ್ರಾರಂಭ ಮಾಡಿದ ಕಾಲದಲ್ಲಿ ಬಂಡಾಯ ಚಳವಳಿ ಭಾಳ ತೀವ್ರವಾಗಿತ್ತು ಮತ್ತು ದಲಿತ ಚಳವಳಿ ಕೂಡ ಜೋರಾಗಿತ್ತು. ನಮಗೆ ನಮ್ಮ ಮೇಷ್ಟ್ರು ಕ್ಲಾಸ್ ರೂಮಲ್ಲಿ ಬಂಡಾಯದ ಇದ್ರ ಬಗ್ಗೆ ಎಲ್ಲ ಪಾಠ ಹೇಳೋರು ಅಷ್ಟು ಸರಳಕ್ಕೆ ನಮ್ಗೆ ಯಾವುದೋ ಒಳಗೆ ಹೋಗ್ತಾ ಇರಲಿಲ್ಲ. ಆದರೆ ಶಿವಪ್ರಕಾಶ್ ಬಂಡಾಯದ ಒಂದು ಘೋಷಿತವಾದಂಥ ಸಂದರ್ಭದಲ್ಲಿ, ಆಮೇಲೆ ಇಡೀ ಕನ್ನಡದಲ್ಲಿ ದಲಿತ ಸಂವೇದನೆ ಶುರುವಾಗ್ತಾ ಇದ್ದ ಸಂದರ್ಭದಲ್ಲಿ ಇವರು ಯಾಕೆ ವಾಪಸ್ ಶರಣ ಚಳವಳಿಗೆ ಹೋದರು, ಯಾಕೆ ಶೈವ ಪುರಾತನರ ಕಡೆಗೆ ಹೋದರು ಅನ್ನೋದಿದೆಯಲ್ಲ, ಅದು ಒಂದು ಅತ್ಯಂತ ಅಧ್ಯಯನಕ್ಕೆ ಯೋಗ್ಯವಾಗಿರುವಂಥ ಸಂಗತಿ ಇದೆ. ಆಮೇಲೆ ಇನ್ನೊಂದು ನೋಡಿ, ಬಂಡಾಯದ ಅಥವಾ ದಲಿತ ಫಾರ್ಮ್ಗಳು ರೂಪುಗೊಳ್ತಿದ್ವಲ್ಲ, ಆವಾಗ ಅದನ್ನೆಲ್ಲ ಸ್ಫೋಟಿಸಿ ತನ್ನದೇ ಆದಂಥ ಒಂದು ಸ್ವಂತ ನೆಲೆಯನ್ನು ಕಂಡುಕೊಳ್ಳೋದು ಶಿವಪ್ರಕಾಶ್ಗೆ ಅಗತ್ಯ ಇತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ನಮ್ಮ RG ಹಳ್ಳಿ ಒಂದು ಸತಿ ಹೇಳೋನು, ಇದೇನು ಇವ್ರು ಬರೀ ಮಕಾರದ ಬಗ್ಗೆ ಮಮಕಾರ ಜಾಸ್ತಿ ಅಂತ. ಸೊ ಅದು ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ, ಪಾಪ ನಿಮಗೆ ಹಸುವಾಗ್ತಾ ಇರುತ್ತೆ. ಅವ್ರದ್ದು ಯಾವುದೇ ಕವನ ಸಂಕಲನ ನಾಟಕಗಳು ಗಮನಿಸಿ ಭಾಳ ಮಮಕಾರ ಅದ್ರ ಬಗ್ಗೆ, ಕೆಲವರಿಗೆ ವಕಾರದ ಬಗ್ಗೆ ವಿಕಾರ, ಈ ಥರ ಎಲ್ಲ ಇರುತ್ತಲ್ಲ. ಹಾಗೆ ಅದೇ ಕೆಲವಿದ್ದಾವೆ, ಅನುಕ್ಷಣ ಚರಿತೆ ಅವೆಲ್ಲ ಸ್ವಲ್ಪ ಬೇರೆ ಥರನೇ ಇದ್ದಾವೆ. ಶೇಕ್ಸ್ಪಿಯರ್ ಸ್ವಪ್ನ ನೌಕೆ ಇಂಥ ನಾಟಕಗಳು ಇವೆಲ್ಲ ಬೇರೆ ಇದ್ದಾವೆ. ಆದರೆ ಈ ಉಳಿದದ್ದು ನೋಡಿ, ಮಳೆ ಬಿದ್ದ ನೆಲದಲ್ಲಿ, ಮಿಲರೇಪ, ಮಹಾಚೈತ್ರ, ಮಂಟೇಸ್ವಾಮಿ ಕಥಾನಕ, ಮದುವೆ ಹೆಣ್ಣು, ಮೊದಲ ಕಟ್ಟಿನ ಗದ್ಯ, ಇವೆಲ್ಲ ಮಕಾರದಿಂದಲೇ ಶುರುವಾಗೋದು ಕೂಡ ಒಂದು ಕುತೂಹಲಕರವಾದಂಥ ಸಂಗತಿಯಾಗಿದೆ. ಬಹುಶಃ ಶಿವಪ್ರಕಾಶ್ ಅವರನ್ನು ಅಧ್ಯಯನ ಮಾಡಬೇಕಾಗಿರುವಂಥ ಒಂದು ನೆಲೆ ಬೇರೆ ಥರ ಇರಬಹುದಾಗಿದೆಯೇನೋ ಅಂತ ನನಗೆ ಅನಿಸುತ್ತೆ. ಅಷ್ಟು ಸರಳಕ್ಕೆ ಶಿವಪ್ರಕಾಶ್ ಅವರನ್ನು ಯಾವುದೇ ಇಕ್ಕಳದಲ್ಲಿ ನಾವು ಸಿಗಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ರೇವಣ್ಣ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತು ತಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ನಮಸ್ಕಾರ.